ನಮ್ಮ ಸಮಾಜದ ಜಾತಿ ಘೋಷಣೆಗೆ ಉದ್ಘಾಟನೆ ನಡೀತಾ ಇದೆ. ಚಪ್ಪಾಳೆ ಮೂಲಕ ಎಲ್ಲರೂ ಅಭಿನಂದಿಸಬೇಕು. ಸಮಾಜದ ಗಣ್ಯರು, ಸಮಾಜೇತರ ಗಣ್ಯರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಮಾನ್ಯ ಕೂಡ ಬೇಗನೆ ಬರಬೇಕು. ಬನ್ನಿ ಬನ್ನಿ, ರಾಜ್ಯಾಧ್ಯಕ್ಷರು ನೀವು. ಜಯ ಸವಿತಾ, ಜಯ ಸವಿತಾ, ಜಯ ಸವಿತಾ. ಸ್ವಲ್ಪ ಅದೇ ರೀತಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಬಂದಿದ್ದೀರಾ, ಅವ್ರಿಗೂ ಸಹ ದಯವಿಟ್ಟು ಯಾರಾದ್ರೂ ಹೆಸರು ಹೇಳಿದ್ರೆ ಏನು ಅಂತ ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ. ಬಂದಂತ ಎಲ್ಲ ಬಂಧುಗಳಿಗೂ ವೇದಿಕೆ ಸದನದಲ್ಲಿ ನೀವು ಮಾತಾಡಿ ಸಮಸ್ತ ನಾಡಿನ ಜನತೆಗೆ ಹೊಸಕೋಟೆಯಿಂದ ಲಕ್ಷ್ಮಿ ಮಾಡುವ ನಮಸ್ಕಾರಗಳು. ಇಂದು ಹಮ್ಮಿಕೊಂಡಿದ್ದಂತ ಜಾತಿ ನಿಂದನೆ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ರಿಗೆ ಎಲ್ಲರಿಗೂ ನನ್ನ ಸವಿತಾ ಸಮಾಜ ಬಂಧುಗಳಿಗೆ ಶ್ರಮೆ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು 3 ಕಡೆ ಕಾರ್ಯಕ್ರಮ ಭಾಗವಹಿಸಿದ್ದೀನಿ, ಅದು ನನ್ನ ಸಮಾಜದ ಕಾರ್ಯಕ್ರಮ. ಆದ್ರೂ ಇವತ್ತು ಇಲ್ಲಿಗೆ ಬರಕ್ಕೆ ತಡವಾಯ್ತು, ಎಲ್ಲರಲ್ಲೂ ಒಂದು ಶ್ರಮೆ. ಇಂದು ಎಲ್ಲ ನನ್ನ ರಾಜ್ಯದಿಂದ ಬಂದಿರಂತ, ಜಿಲ್ಲೆಯಿಂದ ಬಂದಿರಂತ ನನ್ನ ಸಮಾಜದ ಬಂಧುಗಳಿಗೆ, ಯಾಕೆಂದ್ರೆ ಅವ್ರ ಹತ್ರ ನಾನು ಫಸ್ಟ್ ಸಾರಿ ಕೇಳಬೇಕು. ಇವತ್ತು ಸಮಾಜದ ಹೆಣ್ಮಕ್ಳನ್ನ ಫಸ್ಟ್ ಮಾತನಾಡಿದ್ದಾರೆ. ಆಗ್ಲಿ ಒಂದೇ ಹೆಣ್ಮಗಳು ಬಂದಿದ್ದಾಳೆ, ಬರಬೇಕಾಗಿತ್ತು, ಸಾಕಷ್ಟು ಹೆಣ್ಮಕ್ಳು ಬರಬೇಕಾಗಿತ್ತು. ಇವತ್ತು 3 ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಅದರಲ್ಲಿ ಇವತ್ತು ನಾನು ಸಮೇತ ತಡವಾಗಿ ಬಂದಿದ್ದೇನೆ. ಆದ್ರೆ ಈ ದಿನ ಈ ಜಾತಿ ನಿಂದನೆ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಬೇಕು. ಸಾಕಷ್ಟು ಮುಖಂಡರು ಏನ್ ಅಂದ್ಕೊಂಡ್ರು ಅನ್ಯತವಾಗಿ ಯಾರೂ ಭಾವಿಸಬಾರದು. ಮೊನ್ನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮುಂಚೆ ನಾನೇ ಇದ್ದೆ, ಆದ್ರೂ ನಮ್ಮ ಸಮಾಜಕ್ಕೆ ಮುಂಚೆನೆ ಹೇಳಿದೆ, ಎಲ್ಲ ಹೆಣ್ಮಕ್ಳು ಬೆಳಗ್ಗೆನೆ ಬಂದಿದ್ದಾರೆ, ಆದ್ರೆ ಹಿಂದೆ ಕೂತಿದ್ದಾರೆ. ಗಂಡ್ಮಕ್ಳಿಗೆ ಮುಂದೆ ಕುತ್ಕೊಬೇಕಾಗಿತ್ತು, ನಮ್ಮ ಹೆಣ್ಮಕ್ಳು 4 ಮಾತು ಮಾತಾಡಬೇಕಾಗಿತ್ತು. ನಾವೆಲ್ಲ ತಡವಾಗಿ ಬಂದಿರೋದ್ರಿಂದ ನೋಡಿ, ಈ ಕ್ಷಣಕ್ಕೂ ನಾನು ಹೇಳ್ತಾ ಇದ್ದೀನಿ, ಸಮಾಜದ ಕೆಲಸ ಇದು, ಬೇರೆ ಕೆಲಸ ಅಲ್ಲ, ಇದು ಸಮಾಜದ ಕೆಲಸ. ಇವತ್ತು ಸಾಕಷ್ಟು ಕಡೆ ನಾವು ಒಬ್ಬರೇ ಓಡಾಡಿ 3 ಕಾರ್ಯಕ್ರಮ ಭಾಗವಹಿಸಿಕೊಂಡು, ಆದ್ರೂ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಭಾಗವಹಿಸಿದ್ರಿಗೆ ನನಗೊಂಥರ ತೃಪ್ತಿ ಆಗ್ತಾ ಇದೆ. ಅದರಲ್ಲಿ ಯಾರಾದ್ರೂ ಅನ್ಯತವಾಗಿ ಭಾವಿಸಿದ್ರೆ ಖಂಡಿತವಾಗಲೂ ಕ್ಷಮೆ ಇರ್ಲಿ. ಇದು ನನ್ನ ಜಾತಿ ನಿಂದನೆ ಕಾರ್ಯಕ್ರಮ. ಪ್ರತಿಯೊಂದು ಕಡೆನೂ ಜಾತಿ ನಿಂದನೆ ಅಂದಾಗ ಫಸ್ಟ್ ನಾನು ಹಾಜರಾಗ್ತಾ ಇದ್ದೇಳು. ಈ ದಿನ ಸ್ವಲ್ಪ ತಡವಾಗಿದೆ. ಯಾರು ನನ್ನ ಮೇಡಮ್ ಬಂದ್ಬಿಡಿ. ಆದ್ರೂ ಇವತ್ತು ನಾಗವೇಣಿ ಮೇಡಮ್ ಅವರು ವೇದಿಕೆ ಹತ್ತಿರೋದ್ರಿಂದ ನಿಜವಾಗ್ಲೂ ನಾನು ಗ್ರೂಪ್ ಅಲ್ಲಿ ನೋಡಿ ಬರಬೇಕಾದಾಗ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ಯಾಕೆ ಹಿಂದುಳಿದಿದ್ದಾರೆ ಅಂತ ನನಗೂ ತುಂಬಾ ಬೇಜಾರಾಯ್ತು. ನಾವು ಪ್ರತಿಯೊಬ್ಬರಿಗೂ ಹೇಳಕ್ಕಾಗಲ್ಲ, ಇದು ನಮ್ಮ ಕಾರ್ಯಕ್ರಮ. ಆದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮುಂಚೆ ನಮ್ಮ ಹೆಣ್ಮಕ್ಳು ಇರ್ಬೇಕಾಗಿತ್ತು. ಇದು ಸಮಾಜ ನಮ್ದು, ಚಿಕ್ಕದಾದ್ರೂ ಚೊಕ್ಕವಾಗಿದೆ, ಸ್ವಾಭಿಮಾನ ಬದುಕು. ಇವತ್ತು ನಮ್ಗಾಗ್ತಾ ಇರೋಂತ ಅನ್ಯಾಯಗಳು ಬೇರೆ ಜಾತಿಯವರಿಗೆ ಯಾರಿಗೂ ಆಗ್ತಾ ಇಲ್ಲ. ನಮ್ಮ ಸಮುದಾಯಕ್ಕೆ ಆದಷ್ಟು ನೋವುಗಳು, ನಲುವುಗಳು ನಾವ್ ಯಾವತ್ತೂ ಆಗ್ಲಿ, ನಮ್ಮಲ್ಲಿ ಒಂದು MLA ಇಲ್ದೇ ಇರ್ಬೋದು, ಒಂದು MP ಇಲ್ದೇ ಇರ್ಬೋದು. ಇವತ್ತು ನಮ್ಮ ಜಾತಿ ಜನಾಂಗ ಸ್ವಾಭಿಮಾನ ಜನಾಂಗ. ಇವತ್ತು ಪ್ರತಿ MLA ಹತ್ರನೂ ಇವತ್ತು ನಾನು ರಿಕ್ವೆಸ್ಟ್ ಆಗಿ ಹೇಳಿದ್ದೀನಿ, ಸರ್ ನನ್ನ ಸಮಾಜದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿ ಬರ್ಬೇಕು ಸರ್ ಅಂದಿದ್ದಕ್ಕೆ ಫಸ್ಟ್ ಹೋಗುವಂತ ಕಳಿಸ್ಕೊಟ್ಟಂತ ನಮ್ಮ MLA ಸಾಹೇಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಅರ್ಧಂಬರ್ಧ ಮಲ್ಲೂ ಕಾರ್ಯಕ್ರಮ ಮುಗಿಸ್ಕೊಂಡೇ ನಾನು ಬಂದಿರೋದು. ಆದರೆ ಇವತ್ತು ನನ್ನ ಹೆಣ್ಮಕ್ಳು ಇಲ್ಲಿ ಕಾಣ್ತಾ ಇಲ್ಲ, ನಾವು ಒಂದು ಭಾವುಕರಾಗ್ತಾ ಇದೀವಿ. ಯಾಕೆ ಅಂದ್ರೆ ಎಲ್ಲರೂ ಬಂದು ಗಂಡ್ಮಕ್ಳು ಮುಂದೆ ಇದ್ದಾರೆ, ಹೆಣ್ಮಕ್ಳು ಮುಂದೆ ಇರ್ಬೇಕಾಗಿತ್ತು. ನನ್ನ ಸಮಾಜದಲ್ಲಿ ಇವತ್ತು ತುಂಬಾ ಬೇಸತ್ತು ಹೋಗ್ತಾ ಇದೀವಿ. ಇದು ನಮ್ಮ ಕುಟುಂಬದ ಕಾರ್ಯಕ್ರಮ. ಯಾಕೆಂದ್ರೆ ಇದು ಸಮಾಜ ಅಂದ್ರೆ ನಮ್ಮ ಕುಟುಂಬ ಇದ್ದಂಗೆ. ಆದ್ರೆ ಯಾಕೆ ಹೆಣ್ಮಕ್ಳು ಇವತ್ತು ಮನ್ಸಿಟ್ಟು ಮುಂದಕ್ಕೆ ಬಂದಿಲ್ಲ ಅನ್ನೋದ್ರಿಗೆ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂತಾ ಇದ್ದೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಂಗಾಗಲ್ಲ, ಎಲ್ಲ ಹೆಣ್ಮಕ್ಳು ಮುಂದೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇಡೀ ಸಮಾಜದ ನಾಗರಿಕರು ಆದ್ರೂ, ಅಧ್ಯಕ್ಷರುಗಳು, ಮುಖಂಡರು ಎಲ್ಲ ಬಂದಿರೋದ್ರಿಂದ ನಿಜವಾಗ್ಲೂ ನಾನು ಅವ್ರಿಗೆಲ್ಲ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮ್ಮ ಸವಿತಾ ಸಮಾಜದ ವತಿಯಿಂದ ಜಾತಿ ನಿಂದನೆ ಕಾನೂನು ಜಾರಿ ಆಗಬೇಕು. ಮತ್ತೆ ಯಾರೇ ಆಗಲಿ, ಅವ್ರು ಎಷ್ಟೇ ದೊಡ್ಡ ಮನುಷ್ಯರಾಗ್ಲಿ, ಅದು ರಾಜಕಾರಣಿಗಳಾಗ್ಲಿ, ಇಲ್ಲ ಮನೆಯಲ್ಲಿ ಓದೋ ಮಕ್ಕಳಾಗಿರ್ಲಿ, ಯಾರೇ ಆಗಿರ್ಲಿ, ನಿಷೇಧಿತ ಪದ, ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಹಜಾಮ ಅನ್ನೋ ಪದವನ್ನ ಯಾರೇ ಬಳಕೆ ಮಾಡಿ ಬೈಯೋದಿಕ್ಕೆ ಉಪಯೋಗಿಸದೆ ಆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ಈ ದಿನ ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ
ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಮತ್ತು ನಮ್ಮ ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಚಳಿಗಾಲ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾನೂನು ಜಾರಿ ಆಗಲೇಬೇಕು ಅನ್ನೋ ಹಕ್ಕೊತ್ತಾಯವನ್ನು ಈ ದಿನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿರುವಂಥ ಅನೇಕ ಮುಖಂಡರುಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ. ಯಾಕೆಂದ್ರೆ ಈ ದಿನ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಅಹಿಂದ ನಾಯಕರು ನಮ್ಮ ಸಿದ್ದರಾಮಣ್ಣ ಅವರು ತಳಮಟ್ಟದಿಂದ ಬಂದಿರೋರು. ಇದು ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗಗಳ ಸಮಾಜದಲ್ಲಿ ಅತಿ ಹಿಂದುಳಿದ ವರ್ಗ ಸಮಾಜ, ಸವಿತಾ ಸಮಾಜ, ತುಳಿತಕ್ಕೆ ಒಳಪಟ್ಟಂತ ಸಮಾಜ. ನಮ್ಮ ಸಮಾಜಕ್ಕೆ ಇತಿಹಾಸ ಇದೆ. ರಾಜರುಗಳಿರ್ಬೋದು, ಮಹಾರಾಜರುಗಳಿರ್ಬೋದು, ಮತ್ತೆ ವೈದಿಕ ಶಾಹಿ ಇರ್ಬೋದು, ಮತ್ತೆ ನಮ್ಮ ವೈದಿಕ ಶಾಹಿ ಅಲ್ಲ, ನಮ್ಮ ಧನ್ವಂತರಿ ಆಗಿರ್ಬೋದು, ಎಲ್ಲ ಸಮಾರಂಭಗಳಲ್ಲೂ ನಮ್ಮ ಸಮಾಜ ಮುಂಚೂಣಿಯಲ್ಲಿದೆ. ಮುಂದೆ ಅನೇಕ ರಾಜ ಮಹಾರಾಜರುಗಳ ಜೊತೆಯಲ್ಲಿದ್ದು ಅನೇಕರಿಗೆ ಪ್ರಾಣ ಭಿಕ್ಷೆಯನ್ನ ಕೊಟ್ಟು ಶಸ್ತ್ರಚಿಕಿತ್ಸೆ ಮಾಡಿರೋ ಇತಿಹಾಸ ನಮ್ಮ ಸಮಾಜಕ್ಕಿದೆ. ಮತ್ತೆ ಸಾಮವೇದ ವೇದಗಳಲ್ಲಿ ಪ್ರಮುಖ ಒಂದು ವೇದವನ್ನ ಬರೆದಿರುವಂತ ನಮ್ಮ ಸಮಾಜದ ಸವಿತಾ ಮಹರ್ಷಿಗಳಿದ್ದಾರೆ. ಗಾಯತ್ರಿ ದೇವಿಯನ್ನ ಪೂಜಿಸ್ತೀವಿ, ಗಾಯತ್ರಿ ದೇವಿ ಕೂಡ ನಮ್ಮ ಸಮಾಜದ. ಇಂತಹ ಸಮಾಜದಲ್ಲಿ ಈ ದಿನ ಸಮಾಜದ ಹೆಸರನ್ನ ಹೇಳ್ಕೊಳ್ಳಕ್ಕೆ ಬೇರೆ ಹೆಸರು ಹೇಳ್ಕೊಳ್ತಾ ಇದ್ದಾರಲ್ಲ ನಮ್ಮ ಮಕ್ಕಳು. ಯಾಕೆ ಇಂಥ ಪರಿಸ್ಥಿತಿಗೆ ನಮ್ಮ ಸಮಾಜ ಬಂದಿದೆ ಅನ್ನೋದು ನಮ್ಮ ಒಂದು ಕಳಕಳಿಯ ಪ್ರಶ್ನೆ ಆಗಿದೆ. ಈ ಸಮಾಜ ಪ್ರತಿಯೊಬ್ಬ ಸಮಾಜಗಳಲ್ಲೂ ನಾವು ಸಮಾಜದ ಒಂದು ಮುಖಂಡರುಗಳಾಗಿ ಅವ್ರ ತರ ರಾಜಕಾರಣಿಗಳಲ್ಲಿ ಉನ್ನತ ಸ್ಥಾನಮಾನಗಳು ಇದ್ದಿದ್ರೆ ಈ ದಿನ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಈ ದಿನಗಳಾದ್ರೂ, ಈ ಕ್ಷಣದಲ್ಲಾದ್ರೂ ನಮ್ಮ ಸಮಾಜಕ್ಕೆ ಜಾತಿ ನಿಂದನೆ ಕಾನೂನು ಜಾರಿ ಮಾಡಿ ಕೂಡಲೇ ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಕಚೇರಿ, ತಾಲೂಕ್ ಕಚೇರಿ ಮತ್ತೆ ಗ್ರಾಮ ಪಂಚಾಯತಿಗಳಿಗೂ ಸರ್ಕ್ಯುಲರ್ ಕಳಿಸ್ಬೇಕು. ಈ ಪದವನ್ನ ಯಾರೇ ಆಗ್ಲಿ ಬಯೋದಕ್ಕೆ ಉಪಯೋಗಿಸಿದ್ದೇ ಆಗಿದ್ದಲ್ಲಿ ಅವರಿಗೆ ಕಠಿಣ ಕಾನೂನು ಆಗ್ಬೇಕು. ಈ ಕೂಡಲೇ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕ್ಯುಲರ್ ಹೊರಡಿಸಲೇಬೇಕು ಅಂತ ತಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ಕೋತೀನಿ. ಅದರ ಒಟ್ಟಿಗೆ ಈ ದಿನ ಸಿ ಟಿ ರವಿ ಅವರು ಅನೇಕರು ಮಾತಾಡಿದ್ದಾರೆ, ಎಲ್ಲರಿಗೂ ನಮ್ಮ ಧಿಕ್ಕಾರ. ಆದ್ರೆ ಸಿ ಟಿ ರವಿ ಅವರು ಮಾತಾಡಿರೋ ಪದವನ್ನ ಅವರು ಮಾತಾಡಿಲ್ಲ ಅಂತ ಈಗಲೂ ಕೂಡ ತಾವು ನುಣುಚ್ಕೊಳ್ತಾ ಇದ್ದೀರಲ್ಲ. ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇಲ್ವಾ? ಒಂದು ಸಮಾಜ, ನೀವು ಮುಖಂಡರುಗಳು ಯಾವ ರೀತಿ ಅಂದ್ರೆ ಹಿಂದುತ್ವವಾದಿಗಳು ಅಂತ ಹಣಪಟ್ಟಿ ಇರುವಂತವ್ರು, ನೀವು ಯಾಕೆ ಈ ತರ ಒಂದು ಸಮಾಜವನ್ನ ಅಂದಿರೋ ಪದವನ್ನ ಕ್ಷಮಿಸಿ ಅಂತ ಹೇಳ್ಬೋದಾಗಿತ್ತು. ಅದನ್ನ ಮಾಡದೇ ಇದ್ದ ಕಾರಣಕ್ಕಾಗಿ ನಾವು ಇಂದು ಆನೇಕಲ್ ತಾಲೂಕಲ್ಲಿ FIR ಮಾಡಿಸಿದ್ದೀವಿ. ಮತ್ತೆ ಈ ಒಂದು ಮಡಿವಾಳ ಸ್ಟೇಷನ್ ಅಲ್ಲೂ ಕೂಡ ಹಿಂದುಳಿದ ವರ್ಗಗಳ ವತಿಯಿಂದ ಮುರುಗೇಶ್ ಮೊದಲಿಯರವರು ಮಾಡಿದ್ದಾರೆ. ನಮ್ಮ ತಾಲೂಕಿಂದ ಬಾಬು ಮತ್ತು ಮಂಜುನಾಥ್ ರವರು ಮಾಡಿದ್ದೀರಿ. ನಾವೆಲ್ಲ ಒಟ್ಟಿಗೆ ಹೋಗಿ ನಮ್ಮ ಸಮಾಜದ ಬಂಧುಗಳು ಮಾಡಿದ್ದೀವಿ. ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಕೂಡ ನಾನು ಕೇಳ್ಕೊಳ್ತೀನಿ, ಆಗ್ರಹಿಸ್ತೀನಿ. ಯಾಕೆ ಅಂದ್ರೆ FIR ಆಗಿ ಕೂಡ ನೀವು ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಿಲ್ಲ ಅಂದ್ರೆ ಅದು ಸರಿ ಬರಲ್ಲ. ತಾವು ಮುಂದಿನ ದಿನಗಳಲ್ಲಿ ಯಾರೇ ಆಗ್ಲಿ ಈ ಪದವನ್ನ ಇಲ್ಲಿ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ಇಲ್ಲೆಲ್ಲ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅನೇಕ ಮುಖಂಡರುಗಳಿದ್ದಾರೆ ನಮ್ಮ ಸಮಾಜದ, ಅವರು ಕೂಡ ಧ್ವನಿ ಎತ್ತುತ್ತಾರೆ. ಸಮಾಜಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಕಳಕಳಿಯ ಮನವಿಯನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಜಾತಿ ನಿಂದನೆ ಪದವನ್ನ, ನಿಷೇಧಿತ ಪದವನ್ನ ಜಾರಿ ಮಾಡಲೇಬೇಕು ಅಂತ ಎಲ್ಲ ಸವಿತಾ ಸಮಾಜದ ಬಂಧುಗಳ ಮುಖಾಂತರ ಈ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ.